ನಮ್ಮ ಬಂಧು ಬಳಗದವ್ರೆಲ್ಲಾರು ನಮ್ಮಟ್ಟಿಗೆ ಊಟ ಕರಿಯಮ್ಮ ಅಂತ. ನೀನೇನಂತಿ? ಒಳ್ಳೆ ಕೆಲ್ಸಾನೇ ಮಾಡಿದಿ ಬಿಡು. ನಮ್ಮ ಅಟ್ಟಿಗೆ ಕಾಲದಿಂದಲೂ ನಡ್ಕೊಂಡ್ ಬಂದಿರೋದು ಅದೇ ಅಲ್ವಾ? ಅಪ್ಪಯ್ಯ ಮಾತಾಡಕ್ ನೀನೆಲ್ಲೂ ಹೋಗ್ಬೇಡಲ್ಲ. ಬಂಧು ಬಳಗವೆಲ್ಲ ಅಟ್ಟಿಗೆ ಬರ್ತಾರೆ ನೋಡ್ಲಾ. ನೀನೇ ನಿಂತು ಅವ್ರೆಲ್ರಿಗೂ ಊಟ ಉಪಚಾರ ನೋಡ್ಕೋಬೇಕಲ್ಲ. ಅದಕ್ಕೇನಂತಪ್ಪಯ್ಯ, ನೋಡ್ಕೊಂತೀನಪ್ಪಯ್ಯ. ಬಡ್ಸೋದ್ ಅಷ್ಟೇ ಅಲ್ಲ ಕಣ್ರ ಹತ್ರ, ಬಂದವ್ರಿಗೆಲ್ಲ ತನ್ನ ಕೈಯಾರೆ ತಾನೇ ನಿನ್ ಹೆಂಡತಿ ಅಡುಗೆ ಮಾಡ್ಬೇಕು. ಏನ್ ಊರಲ್ಲಿ ಈ ಪಾಟಿ ಯೋಚನೆ ಮಾಡ್ತಾಳಲ್ಲ, ಅಡುಗೆ ಮಾಡಕ್ ಬರ್ತದೋ ಬರಕಿಲ್ವೋ? ಇದು ನಮ್ಮ ಅಟ್ಟಿ ಪದ್ಧತಿ. ಮೋನ ಬಂದಾಗ್ಲೂ ಅವಳು ಮಾಡಿದ್ಲು, ಈಶ್ವರಿ ಬಂದಾಗ ಅವಳು ಮಾಡಿ ಸೈ ಎನಿಸ್ಕೊಂಡ್ಲು. ಈಗ ಇವಳು ಬಂದವಳೆ, ಇವಳು ಮಾಡ್ಬೇಕು. ಹಂಗೆ ನಮ್ಮ ಅಟ್ಟಿಗೆ ಬರೋ ಸೊಸೆಯಿಂದರೆಲ್ಲ ತಾವೇ ತಮ್ಮ ಕೈಯಾರೆ ಅಡಿಗೆ ಮಾಡ್ಬೇಕು. ಬರೋ ಅತಿಥಿಗಳಿಗೆ ಸತ್ಕಾರ ಮಾಡ್ಬೇಕು. ಅಜ್ಜವ, ಅದೇ ಹೊಸ್ತಾಗ್ ಬಂದಿರೋ ಸೊಸೆನೇ ಅಡಿಗೆ ಮಾಡ್ಬೇಕು. ನೋಡ್ಲಾ, ಅವಳ ಕೈ ಗುಣ ಎಂಥದ್ದು ಅಂತ ಅವಳು ಮಾಡೋ ಅಡಿಗೆಯಿಂದ ತಿಳಿತದೆ.